ಇನ್ನು ನಾಳೆಯ ದೆಹಲಿ ಸಭೆಯ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯೂ ಕೂಡ ನಮಗೆ ಸಿಕ್ಕಿದೆ. ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಏನು ಸಭೆಯನ್ನು ಈಗಾಗಲೇ ನಡೆಸಲಾಗಿದೆ ಅಲ್ಲ ದೆಹಲಿಯಲ್ಲಿ, ಅದರ ಬಹಳ ಮುಖ್ಯವಾದಂಥ ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಸಿದ್ದರಾಮಯ್ಯನವರು ಇಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ, ನನಗೆ ರಾಜ್ಯಸಭೆ ಆಫರ್ ಕೊಟ್ಟರು, ನಾನು ಅದನ್ನು ನಿರಾಕರಿಸಿದ್ದೇನೆ, ನನಗೆ ಬೇಕಿಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ರಾಜ್ಯಸಭೆ ಆಫರನ್ನು ಒಪ್ಪಿಸೋದಕ್ಕೆ ರಾಹುಲ್ ಗಾಂಧಿಯವರು ಪ್ರಯತ್ನವನ್ನು ಮಾಡಬಹುದು. ಇದೇ ಕಾರಣಕ್ಕಾಗಿ 1-to-1 ಮೀಟಿಂಗ್ನ ಯತ್ನವೂ ಕೂಡ ನಡೀಬಹುದು. ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ಇಲ್ಲ ನೀವು ದೆಹಲಿಗೆ ಬರಬೇಕು ಅಂತೇಳಿ ಅವ್ರನ್ನ ಮನವೊಲಿಸ್ಬೋದು. ಏನೇ ಹೇಳಿದ್ರು ಕೂಡ ದಿಲ್ಲಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದರ ಹಿಂದೆ ಖರ್ಗೆ ಅವ್ರನ್ನು ಕೂಡ ಇದೇ ರೀತಿಯಾಗಿ ಒಪ್ಪಿಸಿ ದೆಹಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದೇ ಸ್ವರೂಪದಲ್ಲೇ ಈಗ ಸಿದ್ದರಾಮಯ್ಯನವ್ರನ್ನು ಕೂಡ ಒಪ್ಪಿಸಿ ಓಕೆ ನಿಮ್ಮ ನಾಯಕತ್ವ, ನಿಮ್ಮ ಬೆಂಬಲ, ನಿಮ್ಮ ಲೀಡರ್ಶಿಪ್ ಇವೆಲ್ಲವೂ ಕೂಡ ನಮಗೆ ಸಿಕ್ಕಿದೆ ಅಲ್ಲಿ ಕರ್ನಾಟಕದಲ್ಲಿ, ಆದರೆ ನಿಮ್ಮ ಲೀಡರ್ಶಿಪ್ ನಮಗೆ ದೆಹಲಿಗೂ ಬೇಕಿದೆ ಅನ್ನೋಂಥ ಅವರು ಒಪ್ಪಿಸ್ಬೋದು. ರಾಜ್ಯಸಭೆಯ ಆಫರನ್ನು ಒಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಯತ್ನವನ್ನು ಮಾಡ್ಬೋದು. ಇಂದಿನ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ಜನರ ಮುಂದೆ ಹೈಕಮಾಂಡ್ ಕೊಟ್ಟಂಥ ಆಫರ್ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾನು ದೆಹಲಿಗೆ ಹೋಗೋದಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅನ್ನೋ ತೀರ್ಮಾನವನ್ನು ಕೇಳಿದ್ದಾರೆ. ಹಾಗಿದ್ದರೂ ಅವರನ್ನು ಒಪ್ಪಿಸುವ ಪ್ರಯತ್ನವನ್ನು ದೆಹಲಿ ನಾಯಕರು ಮಾಡ್ಬೋದು. ವಿಶೇಷವಾಗಿ ರಾಹುಲ್ ಗಾಂಧಿ ಆ ಪ್ರಸ್ತಾಪವನ್ನು ಮಾಡಿದಾಗ ಸಿದ್ದರಾಮಯ್ಯನವರ ಉತ್ತರ ಏನಾಗಿ ಉಳಿಯುತ್ತೆ ಅನ್ನೋದನ್ನು ನೋಡಬೇಕು. ಸಿದ್ದರಾಮಯ್ಯನವರ ಮನವೊಲಿಕೆಗೆ ರಾಹುಲ್ ಗಾಂಧಿಯವರ ಕಸರತ್ತು ಮುಂದುವರೆದಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಗೆ ವಿಪಕ್ಷ ನಾಯಕರುಗಳು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ನಡೆಸಿಕೊಳ್ತಿರುವಂತಹ ರೀತಿಯೇ ಸರಿಯಿಲ್ಲ ಅಂತ ಹೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪತನ ಆರಂಭ ಅಂತ ಹೇಳಿ ಲಖನ್ ಜಾರಕಿಹೊಳಿ ಅವರು ಕೂಡ ಭವಿಷ್ಯ ನುಡಿದಿದ್ದಾರೆ. ನೋಡಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ, ಅಧೋಗತಿಗೆ ಅದು ಹೋಗುತ್ತದೆ. ಯಾಕಂದರೆ ಸಿದ್ದರಾಮಯ್ಯ ವಿರುದ್ಧ ಈಗ 3 ವರ್ಷ ಆರ್ಥಿಕ ಪರಿಸ್ಥಿತಿ ಹಿಂಗೆ ನಿಗಿಸ್ಕೊಂಬಂದ್ರೆ ಯಾರಿಗೂ ಸಮಸ್ಯೆ ಆಗಲ್ದಂಗೆ ನಿಗಿಸ್ಕೊಂಬಂದರು. ಈಗ ಗ್ಯಾರಂಟಿ ವಾರಂಟಿ ಏನು ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯದಿಂದ ಇದೆಲ್ಲ ಗ್ಯಾರಂಟಿಗೆ 3 ವರ್ಷ ಸಮಸ್ಯೆ ಆಗಲ್ದಂಗೆ ಬಂತು. ಆಮೇಲೆ ಇದೇನಾಕೈತೆ ಮುಂದೆ ಬರ್ತಾರೆ ಗ್ಯಾರಂಟಿ ಐತಿ ಸ್ಟಾಪ್ ಆಗಿ ಆಕೈತೆ, ಅದು ಅದ್ರಾಗೇನು ಎರಡನೇ ಮಾತಿಲ್ಲ. ಮತ್ತಿನ್ನು ಇದೇನು ಸರ್ಕಾರಿ ನೌಕರಿ ಸಂಬಳ ಕೊಡ್ತಾರೆ ಅದು ಸುದಕ್ಕೆ ಸಮಸ್ಯೆ ಆಗುತ್ತೆ ಕರ್ನಾಟಕ. ಇಲ್ಲ, ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತು ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತೊಗೊಂಡಿದ್ದು ಮುಂದಿನ 28 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಲ್ಲ ಹಿಂದುಳಿದ ದಲಿತ ಏನು ವರ್ಗಗಳದಾವೆ ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ತೊಗೋತಾರೆ. ಹೀಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ತಮ್ಮದೇ ಆದಂತಹ ಕಾಳಜಿಯನ್ನು ಈ ಮೂಲಕ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ಬಳಿಕ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಸಿದ್ದರಾಮಯ್ಯನವರು ಹೋಗಿದ್ರು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ದೆಹಲಿಯ ಬದಲು ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಸಿಎಂ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವರಾದ ಕೆಜೆ ಜಾರ್ಜ್, ಬೈರತಿ ಸುರೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಹಾಗೆಯೇ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೂಡ ವಿಮಾನದಲ್ಲಿ ಇದ್ದರು. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ಸಿದ್ದರಾಮಯ್ಯನವರ ಪಾಲಿಗೆ ಕಪ್ಪು ದಿನ. ಯಡಿಯೂರಪ್ಪ ಸಿದ್ದರಾಮಯ್ಯ ಅವರ ಯುಗಾಂತ್ಯ ಆಗಿದೆ. ಮಕ್ಕಳು ಸ್ವಂತ ಸಾಮರ್ಥ್ಯದ ಮೇಲೆ ಬೆಳಿಬೇಕು, ಅಪ್ಪನ ಹೆಸರು ಹೇಳಿ ಬೆಳೆಯುವಂಥದ್ದು ಬಿಡಬೇಕು. ದೇಶದಲ್ಲಿ ಎಲ್ಲ ಹಿಂದೂ ವಿರೋಧಿಗಳ ಮುಖ್ಯಮಂತ್ರಿಗಳ ಅಂತ್ಯ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಮುನ್ನ ತನ್ನ ಆಪ್ತ ಅಧಿಕಾರಿಗಳನ್ನು ಆಯಕಟ್ಟಿನ ಜಾಗಕ್ಕೆ ನಿಯೋಜನೆ ಮಾಡಿದ್ದಾರೆ. ಸಿಎಂ ಆಪ್ತ ಕಾರ್ಯದರ್ಶಿಯಾಗಿದ್ದ ವೆಂಕಟೇಶಯ್ಯ ಅವರನ್ನ ಕೃಷಿ ಮಾರಾಟ ಇಲಾಖೆ ನಿರ್ದೇಶಕರನ್ನಾಗಿ ಹಾಗೂ ವಿಶೇಷ ಕರ್ತವ್ಯಾಧಿಕಾರಿ ರಮೇಶ್ ಕೋನರೆಡ್ಡಿ ಅವರನ್ನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ನಾಳೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ಅಮೃತ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಆಹ್ವಾನವಿದ್ದು ನಾಳೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಚಿಕ್ಕಮಗಳೂರಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಂತಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋದಿಂದ ಬಸ್ ನಿಲ್ದಾಣಕ್ಕೆ ಬರುವಾಗಲೇ ಬಸ್ ಕೈಕೊಟ್ಟಂತಹ ಘಟನೆ ನಡೆದಿದ್ದು, ರಸ್ತೆ ಮಧ್ಯೆ ಬಸ್ ನಿಂತ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೊನೆಗೆ ಸಾರ್ವಜನಿಕರು ಬಸ್ ಕಳ್ಕೊಂಡು ಹೋಗಿ ಬಸ್ ಅನ್ನು ನಿಲ್ದಾಣದ ಒಳಗಡೆ ನಿಲ್ಲಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹದಾಯಿ ಯೋಜನೆಗೆ ಅನುಮತಿ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಕೇಂದ್ರ ಜಲಸಂಪನ್ಮೂಲ ಸಚಿವರ ರಾಜೀನಾಮೆಗೆ ರೈತರು ಆಗ್ರಹಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ಮಹದಾಯಿ ಹೋರಾಟ ನಡೆದಿದೆ. ರಾಜ್ಯದಲ್ಲಿ 5 ಕೇಂದ್ರ ಸಚಿವರಿದ್ದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಮೇ 30ರಂದು ಜೋಶಿಯವರ ಕಚೇರಿಯ ಬಳಿಯಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ರಾಜ್ಯ ಸಂಚಾಲಕ ಶಿವಾನಂದ ಮುತ್ತಣ್ಣ ಹೇಳಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಹೈದರಾಬಾದ್ನ ಕುಮ್ಮರವಾಡಿ ಹನುಮಾನ್ ದೇವಸ್ಥಾನದ ಬಳಿಯಲ್ಲಿ ಕಾರ್ಮಿಕ ದುರಸ್ತಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ವಿದ್ಯುತ್ ಶಾಕ್ ತಗಲಿ
ಪ್ರಜ್ಞೆ ತಪ್ಪಿ ಬಿದ್ದರೂ ಕೂಡಲೇ ಗಮನಿಸಿದಂತಹ ಕರ್ತವ್ಯನಿರತ ಕಾನ್ಸ್ಟೇಬಲ್ ಬಿ ಸುರೇಶ್ ಸಿಪಿಆರ್ ಮಾಡಿ ಕಾರ್ಮಿಕರ ಜೀವ ಉಳಿಸಿದ್ದಾರೆ. ಜೂನ್ 21ರಂದು ನೀಟ್ ಪರೀಕ್ಷೆ ನಿಗದಿಯಾಗಿದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆದಿದೆ. ನೀಟ್ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಪ್ರಧಾನಿ ಕಚೇರಿ ಕೂಡ ನಿಗಾ ವಹಿಸಿದ್ದು, ರಾಜನಾಥ್ ಸಿಂಗ್ ನಿವಾಸದ ಸಭೆಯಲ್ಲಿ ಉನ್ನತ ಸಚಿವರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಪರೀಕ್ಷಾ ಪ್ರಕ್ರಿಯೆಗೆ ಸಂಬಂಧಿಸಿದವರು ಭಾಗಿಯಾಗಿದ್ದರು. ಭಾರತದ ಖ್ಯಾತ ಮಹಿಳಾ ಕುಸ್ತಿಪಟು ವಿನೀಶ್ ಫೋಗಟ್ ಏಷ್ಯನ್ ಗೇಮ್ಸ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ದೆಹಲಿ ಹೈಕೋರ್ಟ್ ಅನುಮತಿಯನ್ನು ನೀಡಿತು. ದೆಹಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಭಾರತೀಯ ಕುಸ್ತಿ ಫೆಡರೇಷನ್ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಗೋಪೇಶ್ವರದಲ್ಲಿ ಭೀಕರ ಕಾಳ್ಗಿಚ್ಚು ಕಾಣಿಸಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಚ್ಚಿ ಬೀಳಿಸುವ ದೃಶ್ಯಗಳು ವೈರಲ್ ಆಗಿದ್ದು, ಪಟ್ಯಾಲ್ಧಾರ್ ನರ್ಸಿಂಗ್ ಕಾಲೇಜು ರಸ್ತೆಯ ಬಳಿಯ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬಾಂಗ್ಲಾದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರಿನ ಅಪರೂಪದ ಆಲ್ಬಿನೋ ಕೋಣವನ್ನು ಈದ್ ಬಲಿಯಿಂದ ರಕ್ಷಿಸಲಾಗಿದೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕಣ್ಣುಗಳನ್ನು ಹೋಲುವ ಕೋಣದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಬಕ್ರೀದ್ಗೆ ಬಲಿ ಕೊಡಲು ಮುಸ್ಲಿಮರು ಖರೀದಿ ಮಾಡಿದರು. ಇದೀಗ ಢಾಕಾ ರಾಷ್ಟ್ರೀಯ ಝೂಗೆ ಕೋಣವನ್ನು ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಯುದ್ಧ ಸಮಾಪ್ತಿ ಮಾಡುವ ಬಗ್ಗೆ ಮಾತನಾಡಿದ್ದಾರೆ. ದೇಶದಲ್ಲಿ ಮಧ್ಯಂತರ ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕಾಗಿ ಶಾಂತಿ ಒಪ್ಪಂದ ಜಾರಿ ಮಾಡೋದಕ್ಕೆ ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ 3 ತಿಂಗಳಿಗೆ ಕಾಲಿಟ್ಟಿದೆ. ಬೀದರ್ ಜಿಲ್ಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದ ಖದೀಬರನ್ನು ಬಂಧಿಸಿದ್ದಾರೆ. ಮರ್ಕಲ್ ಗ್ರಾಮದಲ್ಲಿ 48 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು, 2 ಆಟೋಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದ ಹಾಗೆ ಭಾರೀ ಮಳೆಯಾಗಿದ್ದು, ರಾಜಾಜಿನಗರದಲ್ಲಿ ಸಿಡಿಲು ಗುಡುಗು ಸಹಿತ ಬಿರುಗಾಳಿ ಮಳೆ ಸುರಿದಿದೆ. ಬಿಟಿಎಂ ಲೇಔಟ್ನಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಇನ್ನುಳಿದಂತೆ ಶಾಂತಿನಗರ, ಮೆಜೆಸ್ಟಿಕ್, ಕಾರ್ಪೊರೇಷನ್ ಸರ್ಕಲ್, ಲಾಲ್ಬಾಗ್ ಪ್ರದೇಶದಲ್ಲಿ ಜೋರು ಮಳೆಯಾಗಿದೆ.